ಪ್ರತಿಯೊಂದು ಕಚೇರಿಗೆ ಹೋಗಿ ಅಲ್ಲಿಯ ಮಧ್ಯವರ್ತಿಗಳ ಹಾವಳಿ ಯಾವ ರೀತಿ ಇದೆ ಅಂದ್ರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ. ದರ್ಖಾಸ್ತ್ ಜಮೀನು ಪೆಟ್ಟಿಗೆಗೆ ಬೀಗ ಹಾಕಿ 2 ವರ್ಷ ಆಯಿತು. ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರನ ತಂದಿಲ್ಲಿ ಕುಂಡಿಸ್ಕೊಂಡಿದ್ದಾರೆ. ಒಬ್ಬ ಮಾಜಿ ಶಾಸಕ ಯಾರೋ ಒಂದು ತೊಂದರೆ ಹೇಳ್ತಾರೆ ಅಂತ ಬಂದು ನಾನು ಫೋನ್ ಮಾಡಿದ್ರೆ ವಾಪಸ್ ಮಾಡೋದಿರಲಿ, ನಮ್ಮ ಫೋನ್ ಎತ್ತತಕ್ಕಂಥ ಸೌಜನ್ಯತೆ ಇಲ್ತಕ್ಕಂಥ ಅಧಿಕಾರಿ ಇವತ್ತು ನಾಗಮಂಗಲ ತಾಲೂಕಿನಲ್ಲಿದ್ದಾನೆ. ನಾನೇನೋ ಅವನ್ನ ಬಹಳ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಇಂಥ ಕೆಟ್ಟ ಅಧಿಕಾರಿಗಳಿಂದ ಕೆಟ್ಟ ಆಡಳಿತವನ್ನ ನೀವು ಬಯಸ್ತೀರಾ? ಯೋಚನೆ ಮಾಡಿ ನೋಡಿ. ನನಗೆ ಗೊತ್ತಿದೆ ತಾಲೂಕ್ ಆಫೀಸ್ನಲ್ಲಿ ಏನ್ ನಡೀತಾ ಇದೆ. ಬೆಳ್ಳೂರು ಹೈವೇನಲ್ಲಿ ಎಷ್ಟು ಜಾಗಗಳನ್ನ ಫೋರ್ಜರಿ ಮಾಡ್ತಾವ್ರೆ. ಇದು ಯಾವ್ಯಾವ ಹೈವೇನಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಹಳೆ ಡೇಟ್ ಹಾಕೊಂಡು ಏನೇನು ಮಾಡ್ತಾರೆ. ಆದ್ರೆ RTCಯನ್ನ ಈ ತಹಸೀಲ್ದಾರ್ನೇ ಮಾಡಬೇಕಾಗ್ತದೆ. ಇವನು ಮನೆಗೆ ಹೋಗ್ತಕ್ಕಂಥ ದೂರ ಬಹಳ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೆ. ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ನಮ್ಮ ಪಕ್ಷದ ಯಾರಾದ್ರೂ ಕಾರ್ಯಕರ್ತ ನಿಜವಾದ ತೊಂದರೆ ಆಗಿದೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಲೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ್ಣ ಹಿಂಗ್ ಕಂಪ್ಲೇಂಟ್ ಬಂದೈತೆ ತಗೊಳ್ಳ ಬೇಡವಣ್ಣ ಅಂತಾರೆ. ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ನಮ್ಮನ್ನ ಕರೆದು ನಮ್ಮ ತಾಲೂಕಿನಲ್ಲಿ ಇನ್ನು ಗೊತ್ತಿಲ್ಲ ಕಣೋ, ಆ ಬೋರ್ವೆಲ್ ಅಲ್ಲಿ ನೀರು ಕುಡಿತಾವೆ, ಫ್ಲೋರೈಡ್ ಕಂಟೆಂಟು, ನಾವೇನಾದ್ರೂ ಮಾಡಬೇಕು ಬಾಯಲ್ಲಿ. ನಾನು ಸದಾನಂದ ಗೌಡ್ಗೆ ಹೇಳಿದ್ದೀನಿ ಮಾರ್ಕನಹಳ್ಳಿ ಡ್ಯಾಮಿಂದ ಇಲ್ಲೆಲ್ಲ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಅವತ್ತು 68 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯತ್ ಪೂರ್ತಿ ದೇವಲಾಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು 112 ಹಳ್ಳಿಗಳಿಗಿರ್ಬೇಕು ನಾವು ನೀರನ್ನ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದು. ಅದನ್ನ ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು. ನಾನು ಸೋತೆ. ಅಣ್ಣ ಬಂದ 68 ಕೋಟಿ ಇತ್ತು. ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯನವರಾಗ ಕಾಂಗ್ರೆಸ್ ಸರ್ಕಾರ ಇದ್ರು 168 ಕೋಟಿ ಮಾಡಿಸ್ಕೊಂಡು ಹೊಡೆದ. ಅದರಲ್ಲಿ ಇನ್ನೂ ನೀರು ಕುಡಿತಾ ಇಲ್ಲ ಜನ. ಅದು ಹಾಳಾಗೋಗ್ಲಿ ಅಂತೇಳಿ ನಮ್ಮ ಸರ್ಕಾರ ಬಂತು. ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಆಗ್ತಿದ್ದಾಗ ಇಡೀ ಮಂಡ್ಯ ಜಿಲ್ಲೆಗೆ ಜಲಧಾರ ಯೋಜನೆಯಲ್ಲಿ KRS ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದಂತರು. ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿನವರು ನಮ್ಮ ಚೆನ್ನಾಗಿಲ್ಲದರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ KR-ಪೇಟೆ ನಮಗೆ ಮಾತ್ರ ಉಳಿಸಿದ್ರು. 1200 ಕೋಟಿ. ಇನ್ನೇನು ಗುದ್ಲಿ ಪೂಜೆ ಮಾಡ್ಬೇಕಪ್ಪ ನಾವೆಲ್ಲ ಹೋಗಿ. ಕರೆಕ್ಟ್ ಆಗಿ ಬಂತು ಈ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್. ಅಣ್ಣ ಗೆದ್ದ, ಹೋಗಿ ಕೂತ್ಕೊಂಡ, 8 ಹೊಡೆದ. ಒಂಥರ ಒಬ್ಬರು ಕೇಳ್ಕೊಂಬಂದಿರ್ತಾರೆ ಯಾರೋ ಮಾಡಿದ್ವಿ ಹೋಗಿ ನೀಟಾಗಿ ಊಟ ಮಾಡ್ಬಿಡೋಣ ಅಂತಕ್ಕಂಥದ್ದು. ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ. ಗುಡೆ ಹೊಸಳ್ಳಿಯಿಂದ ಏತ ನೀರಾವರಿ ಇದನ್ನ 212 ಕೋಟಿನಲ್ಲಿ ನಾನು ಗೆದ್ದ ತಕ್ಷಣ ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಲೆಟರ್ ಹಾಕ್ಸಿದೆ, ಸ್ಯಾಂಕ್ಷನ್ ಆಗಿರಲಿಲ್ಲ. ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನ ಪೂಜೆ ಮಾಡಿದೆ. ಇನ್ನೂ ಅದನ್ನ ಕೂತವ್ರೆ. ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾರಂತೆ, ಸುಮ್ಕೇರು ಇದು 212 ಕೋಟಿಗೆ ಮಾಡಕ್ ಹೋಗ್ಬೇಡ, ನಾನು 500 ಕೋಟಿಗೆ ಮಾಡಿಸ್ಕೊಡ್ತೀವಿ, ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಾವ್ ಎಲ್ಲಿ ನಿಲ್ಸಿದ್ದು ಅಲ್ಲಿ ನಿಂತೈತೆ ಕೆಲಸ, ಇನ್ನೂ ಮುಂದಾಗಿಲ್ಲ. ಇವತ್ತು ಹಲವಾರು ಯೋಜನೆಗಳು. ಇವತ್ತು ನೀವು ಯೋಚನೆ ಮಾಡ್ಕೊಳ್ಳಿ. ಈ ಬೆಂಗಳೂರಿಂದ ಜಲಸೂರು ರೋಡು, ನಾನು ಮೊದಲು ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿಯವರಿದ್ರು, ಅವ್ರ ಕಾಲದಲ್ಲಿ ತಂದಿದ್ದಂಥದ್ದು. ಬೇಕಾದ್ರೆ ಇವತ್ತು ಮುನಿಯಪ್ಪನವ್ರು ಇವ್ರ ಕಾಲದಲ್ಲೇ ಮಂತ್ರಿ ಆಗಿದಾರಲ್ವಾ, ಯಾರು ತಂದಿದ್ದು? ಸುರೇಶ್ ಗೌಡ 2 ಸರಿ ಬಂದಿದ್ದ, ಉದಾಸಿಯವ್ರ ಹತ್ರ 2 ಸರಿ ಹೋಗಿದ್ದ ಅಂತಕ್ಕಂಥದ್ದು. ಅವರೇ ಉದಾಸಿಯರಿಲ್ಲ ಪಾಪ, ಮುನಿಯಪ್ಪನವ್ರು ಬದುಕವ್ರೆ ಅಲ್ವಾ, ಕೇಳ್ಕೋಬೋದಲ್ಲ. ಜಲಸೂರು ರಸ್ತೆನ ಯಾರು ತಂದಿದ್ದು ಅಂತಕ್ಕಂಥದ್ನ ಮುನಿಯಪ್ಪನವ್ರು ಹೇಳ್ತಾರೆ, ಬೇರೆದು ಹೇಳೋದು ಬೇಕಾಗಿಲ್ಲ. ಇವತ್ತು ಹಲವಾರು ಪ್ರತಿ ಗ್ರಾಮಗಳಿಗೂ ನಾನು ಬಹುತೇಕ ನಮ್ಗಿರ್ತಕ್ಕಂಥ 600 ಚಿಲ್ಲರೆ ಹಳ್ಳಿಗಳಲ್ಲಿ 16 ಹಳ್ಳಿಗಳಿಗೆ ನಾನು ಕೆಲಸ ಮಾಡೋಕ್ಕಾಗಿಲ್ಲ. ಪ್ರತಿ ಒಂದು ಗ್ರಾಮಕ್ಕೂ ಅದು 10 ಲಕ್ಷನೋ 20 ಲಕ್ಷನೋ 25 ಲಕ್ಷನೋ 1 ಕೋಟಿನೋ, ನಮ್ಮ ಕೊಪ್ಪಕ್ಕೆ 8.5 ಕೋಟಿ. ಅದು ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಕೆಲಸ. ನಾನೇ ಮಂತ್ರಿ ಆಗಿರಲಿಲ್ಲ, ನಾನು ಅಥವಾ ಆಡಳಿತ ಪಕ್ಷದ ಶಾಸಕ ಆಗಿರಲಿಲ್ಲ. ನಮ್ಮ ತಾಲೂಕಿನವರ ಭದ್ರಾವತಿಯಲ್ಲಿ ಸುಮಾರು 20,000 ಜನ ಇದ್ದಾರೆ. ಇವತ್ತು ಅಲ್ಲೊಂದು ಉಕ್ಕಿನ ಕಾರ್ಖಾನೆಯನ್ನ ನಾವು ಪ್ರಾರಂಭ ಮಾಡಿಸ್ತೀನಿ ಅಂತ ಹೋದ್ರೆ ಏನ್ ಹೇಳ್ತಾರೆ ರಾಜ್ಯ ಸರ್ಕಾರದವರು? ನಾವು ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ. ಏನ್ ತೊಂದರೆ? ಕಾರ್ಖಾನೆ ಸರ್ಕಾರದ್ದು. ಅಲ್ಲಿರ್ತಕ್ಕಂಥ ನಮ್ಮ ಉದ್ಯೋಗಿಗಳು, ನಮ್ಮ ತಾಲೂಕಿನವರು ಇದ್ದಾರೆ, 100,000 ಮಂದಿ
ತೊಂದರೆ ಏನಾಗ್ತದೆ? ಇಲ್ಲ ಹೇಳ್ತಾರೆ ನಮ್ಮ ಜಿಲ್ಲಾ ಮಂತ್ರಿಗಳು, ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಏನು ಮಾಡ್ತಾ ಇಲ್ಲ ಕಣ್ರಿ, ಏನು ಮಾಡ್ತಾ ಇಲ್ಲ ಅಂತ. ಚಂದ್ರಬಾಬು ನಾಯ್ಡು ಅವರು ನಾಯ್ಡುದವರು ಕುಮಾರಣ್ಣನ ತಗ 15 ಸರಿ ಹೋಗವ್ರೆ. ನಮ್ದು ವೈಜಾಗ್ದ ಏನು ಉಕ್ಕು ಕಾರ್ಖಾನೆ ಇದನ್ನ ರಿಓಪನ್ ಮಾಡ್ಕೊಡಿ ಅಂತ ಹೇಳಿ ಮಾಡಿಸ್ಕೊಂಡವ್ರು. ಇವತ್ತು ಲಾಭದಲ್ಲಿ ನಡೀತಾ ಇದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂತ್ಕೊಂಡ್ರು. ನೀವು ನಮ್ಮ ರಾಜ್ಯದಿಂದ ಬಂದಿರತಕ್ಕಂಥವ್ರು ಮಾಜಿ ಮುಖ್ಯಮಂತ್ರಿಗಳು, ದಯವಿಟ್ಟು ನಮ್ಮ ಬಸ್ ಹೆಚ್ಚಿಗೆ ಕೊಡಿ ಅಂತ ಕೈ ಮುಗಿದ್ರು. ಕುಮಾರಣ್ಣ ಏನ್ ಮಾಡಿದ್ರು? ಇದ್ದಿದ್ರಲ್ಲಿ 50% ಬೆಂಗಳೂರು ಕರ್ನಾಟಕಕ್ಕೆ ಕೊಟ್ರು. 50% 4,500 ಬಸ್ ಕೊಟ್ರು. ಇವರು ನೋಡಿ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಸಾರ್ END ಸಾರ್ ಅಂದ್ರು, ಅವ್ರಿಗೂ ಸಹ ಕೊಟ್ರು. ಕೊಡುಗೈ ದಾನಿ ಕಣ್ರಿ ಕುಮಾರಣ್ಣ, ನಿಮ್ಗೆ ಯೋಗ್ಯತೆ ಇಲ್ಲ, ಹೋಗಿ ಕೂತ್ಕೊಂಡ್ ಮಾಡಿಸ್ಕೊಂಬರಕ್ಕೆ. ಯಾರಾದ್ರು ಇವತ್ತು ಮಾವಿನ ಬೆಳೆಗಾರರು ಯಾರಪ್ಪ ಹೋಗಿದ್ರಿ? ಕೃಷಿ ಮಂತ್ರಿ ಏನಪ್ಪ ಕಿತ್ ಗುಡ್ಡೆ ಹಾಕ್ತೇನೆ ನೀನು? ಕುಮಾರಣ್ಣ ಹೋಗಿ ಬೆಂಬಲ ಬೆಲೆ ಕೊಡಿಸಿದ್ರು. ಮಾತತ್ತಿದ್ರೆ ಕೃಷಿ ತಂದ್ಬಿಟ್ಟಿದ್ದೀನಿ, ಯೂನಿವರ್ಸಿಟಿ ತಂದ್ಬಿಟ್ಟಿದ್ದೀನಿ. ಏನಪ್ಪ ನಾಗಮೂಲಕದಿಂದ ಪ್ರಯೋಜನ? ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿಯ ಅಲ್ಲಿ? ಏನಕ್ಕೆ ತಂದಿದಿ? ನಿಮ್ಮ ಅಣ್ಣ ಮಕ್ಕಳಿಗೆ ಕಾಂಪೌಂಡ್ ಹಾಕೊಳ್ಳಕ್ಕೆ ಟೆಂಡರ್ ಕೊಡ್ಸಿದ್ಯಪ್ಪ, ಅದೊಂದೇ ಸಾಧನೆ. ಅದರಿಂದ 25 ಕೋಟಿ ಬಂದದೆ, 25 ಕೋಟಿ ಕಾಮಗಾರಿ ಅವ್ರ ಮನೇಲದೆ ಮಾಡ್ಕೋತಾರೆ.